ವೆಲ್ಕಮ್ ಬ್ಯಾಕ್. ಕಲಬುರಗಿಯಲ್ಲಿ ಮಳೆರಾಯ ಆರ್ಭಟ ಮುಂದುವರೆದಿದೆ. ಅಫಜಲಪುರದಲ್ಲಿ ಮಳೆಗೆ ಉಕ್ಕಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ಅಫಜಲಪುರದ ನೀಲೂರು ಗ್ರಾಮಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ಉಕ್ಕಿ ಹರಿದ ಹಳ್ಳ ದಾಟಲು ವಿಶೇಷ ಚೇತನನು ಪರದಾಟವನ್ನು ನಡೆಸಿದ್ದಾರೆ. ಹೆಗಲ ಮೇಲೆ ಕೂರಿಸಿ ಹಳ್ಳವನ್ನು ದಾಟಿಸಿದ್ದಾರೆ ವ್ಯಕ್ತಿ. ಮಾನವ ಸರಪಳಿ ನಿರ್ಮಿಸಿ ಕುರಿಗಳ ಸ್ಥಳಾಂತರ ಕೂಡ ಮಾಡಲಾಗಿದೆ. ಕಲಬುರಗಿಯಲ್ಲಿ ವರ್ಣನ ಆರ್ಭಟ ಮುಂದುವರೆದಿದೆ. ಅಫಜಲಪುರದಲ್ಲಿ ಮಳೆಗೆ ಹಳ್ಳಗಳು ಉಕ್ಕಿ ಹರಿತಾ ಇದೆ. ಅಫಜಲಪುರದ ನೀಲೂರು ಗ್ರಾಮಕ್ಕೆ ಈಗ ಜಲ ದಿಗ್ಬಂಧನ ಎದುರಾಗಿದೆ. ಉಕ್ಕಿ ಹರಿತಾ ಇದ್ದಂಥ ಹಳ್ಳ ದಾಟಲು ವಿಶೇಷ ಚೇತನ ಪರದಾಟವನ್ನು ನಡೆಸಿದ್ದಾರೆ. ನೋಡಿ, ಆ ಗ್ರಾಮಸ್ಥರು ಸೇರಿಕೊಂಡು ಸರಪಳಿ ನಿರ್ಮಿಸಿ ಕುರಿಗಳನ್ನು ರಸ್ತೆ ಸಂಪರ್ಕ ಕಟ್ಟಾಗಿತ್ತು. ಆ ನೀರಿನ ಮಧ್ಯೆ ಕುರಿಗಳನ್ನು ಸಾಗಾಟ ಮಾಡಿರೋದು. ಒಂದು ಕಡೆ ಗ್ರಾಮಸ್ಥರು ಆ ಹಳ್ಳವನ್ನು ದಾಟಲಿಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ. ಒಂದು ಕಡೆ ವಿಶೇಷ ಚೇತನನನ್ನು ಕೂಡ ಹಳ್ಳವನ್ನು ದಾಟಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಫಜಲಪುರದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಹೀಗಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಇದೀಗ ಒಂದು ಪ್ರತಿ ಬಾರಿ ಇದೇ ರೀತಿಯಾದಂಥ ಸಮಸ್ಯೆ ಆಗುತ್ತಾ ಅಥವಾ ಈ ಬಾರಿ ಹಿಂಗಾಗಿದೆನಾ? ಏನು ಕತೆ ಇದು ಅಂತ? ಪ್ರವೀಣ, ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ವರ್ಣನ ಆರ್ಭಟ ಹೆಚ್ಚಾಗಿರುವಂಥದ್ದು. ಅದರಿಂದ ಏನು ಜಿಲ್ಲೆಯ ಬಹುತೇಕ ಹಳ್ಳಕೊಳ್ಳಗಳೆಲ್ಲವೂ ಕೂಡ ಭರ್ತಿಯಾಗಿರುವಂಥದ್ದು. ಪ್ರತಿ ಬಾರಿ ಅತಿಯಾದಂಥ ಮಳೆ ಬಂದು ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಮಸ್ಯೆ ಉದ್ಭವ ಆಗುತ್ತೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿಗೆ ಒಂದು ಕಡೆ ಮಳೆಯ ಕಂಟಕ ಆದರೆ ಮತ್ತೊಂದು ಕಡೆ ಮಹಾರಾಷ್ಟ್ರದ ಉಜ್ನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಏನು ಭೀಮಾ ನದಿಗೆ ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಬಹುತೇಕ ಎರಡೂ ಕಡೆಯಿಂದ ಏನು ಹೊಡೆತ ಆಗ್ತಾ ಇರುವಂಥದ್ದು ಅಫಜಲ್ಪುರ ತಾಲೂಕಿಗೆ. ಸೊ ಹಾಗಾಗಿ ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ ಏನು ಈಗಾಗಲೇ ಆ ನೀಲೂರು ಗ್ರಾಮದಲ್ಲಿ ಹರಿತಾ ಇರುವಂಥ ಹಳ್ಳ ತುಂಬಿ ಹರಿತಾ ಇರುವಂಥದ್ದು. ಸೊ ಆ ಹಳ್ಳವನ್ನು ದಾಟಿಕೊಂಡು ರೈತರು, ಸಾರ್ವಜನಿಕರು ತಮ್ಮ ಊರಿಗೆ ಬರಬೇಕಾದ್ರೆ ಅದೇ ಹಳ್ಳದಿಂದನೇ ಬರಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ಏನು ಹಳ್ಳ ತುಂಬಿ ಹರಿತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ವಿಶೇಷ ಚೇತನ ವ್ಯಕ್ತಿಯೊಬ್ಬ ಊರಿಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಆತನಿಗೆ ನಡೆಯೋಕೆ ಆಗದೆ ಇರುವಂಥ ಹಿನ್ನೆಲೆಯಲ್ಲಿ ಆತನನ್ನು ಮತ್ತೋರ್ವರು ಅಂದರೆ ಅಲ್ಲೇ ಇದ್ದಂಥ ಗ್ರಾಮಸ್ಥರು ಹೆಗಲ ಮೇಲೆ ಹೊತ್ಕೊಂಡು ಊರಿಗೆ ಕರ್ಕೊಂಡು ಬಂದರೆ, ಮತ್ತೊಂದು ಕಡೆ ಈ ಕುರಿಗಾಯಿಗಳು ಏನಿದ್ದಾರೆ ಅವರು ತಮ್ಮ ಕುರಿಗಳನ್ನು ಮನೆಗೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಹಳ್ಳ ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಕುರಿಗಳನ್ನು ಪಾಸ್ ಮಾಡೋದಕ್ಕೆ ಮಾನವ ಸರಪಳಿಯನ್ನು ನಿರ್ಮಿಸಿ ಒಂದೊಂದೇ ಕುರಿಗಳನ್ನು ಪಾಸ್ ಮಾಡಿ ಊರಿಗೆ ಕರ್ಕೊಂಡು ಬರುವಂಥ ದೃಶ್ಯ ಈಗಾಗಲೇ ನಾವು ನೋಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಮಹಿಳೆಯರು ಕೂಡ ಅಂದರೆ ರೈತಾಪಿ ಮಹಿಳೆಯರು ಏನಿದ್ದಾರೆ ಅವರು ಕೂಡ ಬೆಳಗ್ಗೆ ಹೊಲಗಳಿಗೆ ತೆರಳಿ ಜಮೀನಿನಲ್ಲಿ ಕೆಲಸ ಮುಗಿಸ್ಕೊಂಡು ರಾತ್ರಿ ವಾಪಸ್ ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಏಕಾಏಕಿ ನೀರು ಹಳ್ಳ ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪರದಾಟ ನಡೆಸಿರುವಂಥದ್ದು. ಇನ್ನೊಂದು ಕಡೆ ಮಹಾರಾಷ್ಟ್ರದ ಉಜ್ನಿ ಜಲಾಶಯದಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿಬಿಟ್ಟಂತ ಹಿನ್ನೆಲೆಯಲ್ಲಿ ಭೀಮಾ ನದಿಯಲ್ಲಿ ಕೂಡ ಇದೀಗ ಪ್ರವಾಹದ ಭೀತಿ ಎದುರಾಗ್ತಾ ಇರುವಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ಕಲಬುರಗಿಯಲ್ಲಿ ಮಳೆರಾಯ ಆರ್ಭಟ ಮುಂದುವರೆದಿದೆ. ಅಫಜಲಪುರದಲ್ಲಿ ಮಳೆಗೆ ಉಕ್ಕಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ಅಫಜಲಪುರದ ನೀಲೂರು ಗ್ರಾಮಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ಉಕ್ಕಿ ಹರಿದ ಹಳ್ಳ ದಾಟಲು ವಿಶೇಷ ಚೇತನನು ಪರದಾಟವನ್ನು ನಡೆಸಿದ್ದಾರೆ. ಹೆಗಲ ಮೇಲೆ ಕೂರಿಸಿ ಹಳ್ಳವನ್ನು ದಾಟಿಸಿದ್ದಾರೆ ವ್ಯಕ್ತಿ. ಮಾನವ ಸರಪಳಿ ನಿರ್ಮಿಸಿ ಕುರಿಗಳ ಸ್ಥಳಾಂತರ ಕೂಡ ಮಾಡಲಾಗಿದೆ. ಕಲಬುರಗಿಯಲ್ಲಿ ವರ್ಣನ ಆರ್ಭಟ ಮುಂದುವರೆದಿದೆ. ಅಫಜಲಪುರದಲ್ಲಿ ಮಳೆಗೆ ಹಳ್ಳಗಳು ಉಕ್ಕಿ ಹರಿತಾ ಇದೆ. ಅಫಜಲಪುರದ ನೀಲೂರು ಗ್ರಾಮಕ್ಕೆ ಈಗ ಜಲ ದಿಗ್ಬಂಧನ ಎದುರಾಗಿದೆ. ಉಕ್ಕಿ ಹರಿತಾ ಇದ್ದಂಥ ಹಳ್ಳ ದಾಟಲು ವಿಶೇಷ ಚೇತನ ಪರದಾಟವನ್ನು ನಡೆಸಿದ್ದಾರೆ. ನೋಡಿ, ಆ ಗ್ರಾಮಸ್ಥರು ಸೇರಿಕೊಂಡು ಸರಪಳಿ ನಿರ್ಮಿಸಿ ಕುರಿಗಳನ್ನು ರಸ್ತೆ ಸಂಪರ್ಕ ಕಟ್ಟಾಗಿತ್ತು. ಆ ನೀರಿನ ಮಧ್ಯೆ ಕುರಿಗಳನ್ನು ಸಾಗಾಟ ಮಾಡಿರೋದು. ಒಂದು ಕಡೆ ಗ್ರಾಮಸ್ಥರು ಆ ಹಳ್ಳವನ್ನು ದಾಟಲಿಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ. ಒಂದು ಕಡೆ ವಿಶೇಷ ಚೇತನನನ್ನು ಕೂಡ ಹಳ್ಳವನ್ನು ದಾಟಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಫಜಲಪುರದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಹೀಗಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ.
ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಇದೀಗ ಒಂದು ಪ್ರತಿ ಬಾರಿ ಇದೇ ರೀತಿಯಾದಂಥ ಸಮಸ್ಯೆ ಆಗುತ್ತಾ ಅಥವಾ ಈ ಬಾರಿ ಹಿಂಗಾಗಿದೆನಾ, ಏನು ಕತೆ ಇದು ಅಂತ? ಪ್ರವೀಣ, ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ವರುಣನ ಆರ್ಭಟ ಹೆಚ್ಚಾಗಿರುವಂಥದ್ದು. ಅದರಿಂದ ಏನು ಜಿಲ್ಲೆಯ ಬಹುತೇಕ ಹಳ್ಳಕೊಳ್ಳಗಳೆಲ್ಲವೂ ಕೂಡ ಭರ್ತಿಯಾಗಿರುವಂಥದ್ದು. ಪ್ರತಿ ಬಾರಿ ಅತಿಯಾದಂಥ ಮಳೆ ಬಂದು ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಮಸ್ಯೆ ಉದ್ಭವ ಆಗುತ್ತೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿಗೆ ಒಂದು ಕಡೆ ಮಳೆಯ ಕಂಟಕ ಆದರೆ ಮತ್ತೊಂದು ಕಡೆ ಮಹಾರಾಷ್ಟ್ರದ ಉಜ್ನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಏನು ಭೀಮಾ ನದಿಗೆ ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಬಹುತೇಕ ಎರಡೂ ಕಡೆಯಿಂದ ಏನೋ ಹೊಡೆತ ಆಗ್ತಾ ಇರುವಂಥದ್ದು ಅಫಜಲ್ಪುರ ತಾಲೂಕಿಗೆ. ಸೊ ಹಾಗಾಗಿ ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ ಏನು ಈಗಾಗಲೇ ಆ ನೀಲೂರು ಗ್ರಾಮದಲ್ಲಿ ಹರಿತಾ ಇರುವಂಥ ಹಳ್ಳ ತುಂಬಿ ಹರಿತಾ ಇರುವಂಥದ್ದು. ಸೊ ಆ ಹಳ್ಳವನ್ನು ದಾಟಿಕೊಂಡು ರೈತರು, ಸಾರ್ವಜನಿಕರು ತಮ್ಮ ಊರಿಗೆ ಬರಬೇಕಾದ್ರೆ ಅದೇ ಹಳ್ಳದಿಂದನೇ ಬರಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ಏನು ಹಳ್ಳ ತುಂಬಿ ಹರಿತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ವಿಶೇಷ ಚೇತನ ವ್ಯಕ್ತಿಯೊಬ್ಬ ಊರಿಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಆತನಿಗೆ ನಡೆಯೋಕೆ ಆಗದೆ ಇರುವಂಥ ಹಿನ್ನೆಲೆಯಲ್ಲಿ ಆತನನ್ನ ಮತ್ತೋರ್ವರು ಅಂದರೆ ಅಲ್ಲೇ ಇದ್ದಂಥ ಗ್ರಾಮಸ್ಥರು ಹೆಗಲ ಮೇಲೆ ಹೊತ್ಕೊಂಡು ಊರಿಗೆ ಕರ್ಕೊಂಡು ಬಂದರೆ, ಮತ್ತೊಂದು ಕಡೆ ಈ ಕುರಿಗಾಯಿಗಳು ಏನಿದ್ದಾರೆ ಅವರು ತಮ್ಮ ಕುರಿಗಳನ್ನು ಮನೆಗೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಹಳ್ಳ ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಕುರಿಗಳನ್ನು ಪಾಸ್ ಮಾಡೋದಕ್ಕೆ ಮಾನವ ಸರಪಳಿಯನ್ನು ನಿರ್ಮಿಸಿ ಒಂದೊಂದೇ ಕುರಿಗಳನ್ನು ಪಾಸ್ ಮಾಡಿ ಊರಿಗೆ ಕರ್ಕೊಂಡು ಬರುವಂಥ ದೃಶ್ಯ ಈಗಾಗಲೇ ನಾವು ನೋಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಮಹಿಳೆಯರು ಕೂಡ ಅಂದರೆ ರೈತಾಪಿ ಮಹಿಳೆಯರು ಏನಿದ್ದಾರೆ ಅವರು ಕೂಡ ಬೆಳಗ್ಗೆ ಹೊಲಗಳಿಗೆ ತೆರಳಿ ಜಮೀನಿನಲ್ಲಿ ಕೆಲಸ ಮುಗಿಸ್ಕೊಂಡು ರಾತ್ರಿ ವಾಪಸ್ ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಏಕಾಏಕಿ ನೀರು ಹಳ್ಳ ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪರದಾಟ ನಡೆಸಿರುವಂಥದ್ದು. ಇನ್ನೊಂದು ಕಡೆ ಮಹಾರಾಷ್ಟ್ರದ ಉಜ್ನಿ ಜಲಾಶಯದಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿಬಿಟ್ಟಂತ ಹಿನ್ನೆಲೆಯಲ್ಲಿ ಭೀಮಾ ನದಿಯಲ್ಲಿ ಕೂಡ ಇದೀಗ ಪ್ರವಾಹದ ಭೀತಿ ಎದುರಾಗ್ತಾ ಇರುವಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ಕಲಬುರಗಿಯಲ್ಲಿ ಮಳೆರಾಯ ಆರ್ಭಟ ಮುಂದುವರೆದಿದೆ. ಹಫಜಲಪುರದಲ್ಲಿ ಮಳೆಗೆ ಉಕ್ಕಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ಹಫಜಲಪುರದ ನೀಲೂರು ಗ್ರಾಮಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ಉಕ್ಕಿ ಹರಿದ ಹಳ್ಳ ದಾಟಲು ವಿಶೇಷ ಚೇತನನು ಪರದಾಟವನ್ನು ನಡೆಸಿದ್ದಾರೆ. ಹೆಗಲ ಮೇಲೆ ಕೂರಿಸಿ ಹಳ್ಳವನ್ನು ದಾಟಿಸಿದ್ದಾರೆ ವ್ಯಕ್ತಿ. ಮಾನವ ಸರಪಳಿ ನಿರ್ಮಿಸಿ ಕುರಿಗಳ ಸ್ಥಳಾಂತರ ಕೂಡ ಮಾಡಲಾಗಿದೆ. ಕಲಬುರಗಿಯಲ್ಲಿ ವರ್ಣನ ಆರ್ಭಟ ಮುಂದುವರೆದಿದೆ. ಅಫಜಲಪುರದಲ್ಲಿ ಮಳೆಗೆ ಹಳ್ಳಗಳು ಉಕ್ಕಿ ಹರಿತಾ ಇದೆ. ಅಫಜಲಪುರದ ನೀಲೂರು ಗ್ರಾಮಕ್ಕೆ ಈಗ ಜಲ ದಿಗ್ಬಂಧನ ಎದುರಾಗಿದೆ. ಉಕ್ಕಿ ಹರಿತಾ ಇದ್ದಂಥ ಹಳ್ಳ ದಾಟಲು ವಿಶೇಷ ಚೇತನ ಪರದಾಟವನ್ನು ನಡೆಸಿದ್ದಾರೆ. ನೋಡಿ, ಆ ಗ್ರಾಮಸ್ಥರು ಸೇರಿಕೊಂಡು ಸರಪಳಿ ನಿರ್ಮಿಸಿ ಕುರಿಗಳನ್ನು ರಸ್ತೆ ಸಂಪರ್ಕ ಕಟ್ಟಾಗಿತ್ತು. ಆ ನೀರಿನ ಮಧ್ಯೆ ಕುರಿಗಳನ್ನು ಸಾಗಾಟ ಮಾಡಿರೋದು. ಒಂದು ಕಡೆ ಗ್ರಾಮಸ್ಥರು ಆ ಹಳ್ಳವನ್ನು ದಾಟಲಿಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ. ಒಂದು ಕಡೆ ವಿಶೇಷ ಚೇತನನನ್ನು ಕೂಡ ಹಳ್ಳವನ್ನು ದಾಟಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಫಜಲಪುರದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಹೀಗಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಇದೀಗ ಒಂದು ಪ್ರತಿ ಬಾರಿ ಇದೇ ರೀತಿಯಾದಂಥ ಸಮಸ್ಯೆ ಆಗುತ್ತಾ ಅಥವಾ ಈ ಬಾರಿ ಹಿಂಗಾಗಿದೆನಾ, ಏನು ಕತೆ ಇದು ಅಂತ? ಪ್ರವೀಣ, ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ವರುಣನ ಆರ್ಭಟ ಹೆಚ್ಚಾಗಿರುವಂಥದ್ದು. ಅದರಿಂದ ಏನು ಜಿಲ್ಲೆಯ ಬಹುತೇಕ ಹಳ್ಳಕೊಳ್ಳಗಳೆಲ್ಲವೂ ಕೂಡ ಭರ್ತಿಯಾಗಿರುವಂಥದ್ದು. ಪ್ರತಿ ಬಾರಿ ಅತಿಯಾದಂಥ ಮಳೆ ಬಂದು ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಮಸ್ಯೆ ಉದ್ಭವ ಆಗುತ್ತೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿಗೆ ಒಂದು ಕಡೆ ಮಳೆಯ ಕಂಟಕ ಆದರೆ ಮತ್ತೊಂದು ಕಡೆ ಮಹಾರಾಷ್ಟ್ರದ ಉಜ್ನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಏನು ಭೀಮಾ ನದಿಗೆ ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಬಹುತೇಕ ಎರಡೂ ಕಡೆಯಿಂದ ಏನೋ ಹೊಡೆತ ಆಗ್ತಾ ಇರುವಂಥದ್ದು ಅಫಜಲ್ಪುರ ತಾಲೂಕಿಗೆ. ಸೊ ಹಾಗಾಗಿ ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ ಏನು ಈಗಾಗಲೇ ಆ ನೀಲೂರು ಗ್ರಾಮದಲ್ಲಿ ಹರಿತಾ ಇರುವಂಥ ಹಳ್ಳ ತುಂಬಿ ಹರಿತಾ ಇರುವಂಥದ್ದು. ಸೊ ಆ ಹಳ್ಳವನ್ನು ದಾಟಿಕೊಂಡು ರೈತರು, ಸಾರ್ವಜನಿಕರು ತಮ್ಮ ಊರಿಗೆ ಬರಬೇಕಾದ್ರೆ ಅದೇ ಹಳ್ಳದಿಂದನೇ ಬರಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ಏನು ಹಳ್ಳ ತುಂಬಿ ಹರಿತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ವಿಶೇಷ ಚೇತನ ವ್ಯಕ್ತಿಯೊಬ್ಬ ಊರಿಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಆತನಿಗೆ ನಡೆಯೋಕೆ ಆಗದೆ ಇರುವಂಥ ಹಿನ್ನೆಲೆಯಲ್ಲಿ ಆತನನ್ನು ಮತ್ತೋರ್ವರು ಅಂದರೆ ಅಲ್ಲೇ ಇದ್ದಂಥ ಗ್ರಾಮಸ್ಥರು ಹೆಗಲ ಮೇಲೆ ಹೊತ್ಕೊಂಡು
ಊರಿಗೆ ಕರ್ಕೊಂಡು ಬಂದ್ರೆ, ಮತ್ತೊಂದ್ ಕಡೆ ಈ ಕುರಿಗಾಯಿಗಳು ಏನಿದ್ದಾರೆ ಅವರು ತಮ್ಮ ಕುರಿಗಳನ್ನ ಮನೆಗೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಹಳ್ಳ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಕುರಿಗಳನ್ನ ಪಾಸ್ ಮಾಡೋದಕ್ಕೆ ಮಾನವ ಸರಪಳಿಯನ್ನ ನಿರ್ಮಿಸಿ ಒಂದೊಂದೇ ಕುರಿಗಳನ್ನ ಪಾಸ್ ಮಾಡಿ ಊರಿಗೆ ಕರ್ಕೊಂಡು ಬರುವಂತ ದೃಶ್ಯ ಈಗಾಗಲೇ ನಾವು ನೋಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಮಹಿಳೆಯರು ಕೂಡ, ಅಂದ್ರೆ ರೈತಾಪಿ ಮಹಿಳೆಯರು ಏನಿದ್ದಾರೆ ಅವರು ಕೂಡ ಬೆಳಗ್ಗೆ ಹೊಲಗಳಿಗೆ ತೆರಳಿ ಜಮೀನಿನಲ್ಲಿ ಕೆಲಸ ಮುಗಿಸ್ಕೊಂಡು ರಾತ್ರಿ ವಾಪಸ್ ಬರ್ತಾ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಏಕಾಏಕಿ ನೀರು ಹಳ್ಳ ತುಂಬಿ ಹರಿತಾ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಪರದಾಟ ನಡೆಸಿರುವಂತದ್ದು. ಇನ್ನೊಂದು ಕಡೆ ಮಹಾರಾಷ್ಟ್ರದ ಉಜ್ನಿ ಜಲಾಶಯದಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿಬಿಟ್ಟಂತ ಹಿನ್ನೆಲೆಯಲ್ಲಿ ಭೀಮಾ ನದಿಯಲ್ಲಿ ಕೂಡ ಇದೀಗ ಪ್ರವಾಹದ ಭೀತಿ ಎದುರಾಗ್ತಾ ಇರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ.